ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾವೆ. ಏನು ಮೈಸೂರಿನ ಒಡೆಯರು ಅಂತ ಕರೆದಪ್ಪ ಅಂದ್ರೆ ಅಲ್ಲಿ ಮುಖ್ಯವಾಗಿ ಮುಖ್ಯವಾಗಿ ಪ್ರಮುಖವಾಗಿ ಯಾರು ಕಾಣ್ತಪ್ಪ, ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಕಾಣ್ತಾವೆ. ಇದಕ್ಕಿಂತ ಮುಂಚಿತವಾಗಿ ಚಿಕ್ಕ ದೇವರಾಜ ಒಡೆಯರನ್ನು ನೋಡ್ತಾ ಹೋಗ್ತೀವಿ. ಅದು ಬಿಟ್ಟಪ್ಪ ಅಂದ್ರೆ 10ನೇ ಚಾಮರಾಜೇಂದ್ರ ಒಡೆಯರನ್ನು ನೋಡ್ತಾ ಹೋಗ್ತೀವಿ. ಅದಕ್ಕಿಂತ ಪ್ರಮುಖವಾಗಿ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನೋಡ್ತಾ ಹೋಗ್ತೀವಿ. ಇವರ ಒಂದು ಕಾಲಾವಧಿ ನೋಡೋದಾರ ಯಾರ್ದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಾವಧಿ ನೋಡೋದಾರ 1894ರಿಂದ 1940ರವರೆಗೂ ಇವರ ಒಂದು ಕಾಲಾವಧಿಯನ್ನು ನೋಡ್ತಾ ಹೋಗ್ತೀವಿ. ಏನು ಇವರು ಪ್ರಾಪ್ತ ಒಂದು ವಯಸ್ಕರಾಗುವವರೆಗೂ ಅಂದರೆ ಏನು ಒಂದು ವಯಸ್ಕನಾಗುವವರೆಗೂ ಅವರ ತಾಯಿ ಅಂತ ಮಹಾರಾಣಿ ಯಾರು, ವಾಣಿ ವಿಲಾಸ ಸನ್ನಿಧಾನದಲ್ಲಿ ಕೆಂಪು ನಂಜಮ್ಮಣ್ಣಿ ಅವರು ರಾಜಪ್ರತಿನಿಧಿಯಾಗಿ ಆಡಳಿತ ನಡೆಸ್ತಾ ಇರ್ತಾರೆ. ಅಂದರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನಾಗಿರ್ತಪ್ಪ ಅಂದ್ರೆ ಸಣ್ಣ ಇರ್ತಾರೆ. ಹಾಗಾಗಿ ಏನು ಮಾಡ್ತಾ ಹೋಗ್ತಾರೆ, ಅವರ ತಾಯಿಯಾದಂಥ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನಿ ಕೆಂಪು ನಂಜಮ್ಮಣ್ಣಿ ಅವರು ಏನಿದು ಊಟ ಹೆಸರು ಏನು ಗೊತ್ತಾಗ್ತದೆ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇದು ಮೋಸ್ಟ್ಲಿ ನನಗೆ ಹೆಸರು ಕೆಂಪು ನಂಜಮ್ಮಣ್ಣಿ, ಇದು ಊಟ ಅವರ ಪೂರ್ಣವಾದಂಥ ಹೆಸರು ಆಗಿರ್ಬೋದು. ಅವರ ತಾಯಿಯಾದಂಥ ಮಹಾರಾಣಿ ವಾಣಿ ವಿಲಾಸ ವಾಣಿ ವಿಲಾಸ ಸನ್ನಿಧಾನದಲ್ಲಿರುವಂಥ ಕೆಂಪು ನಂಜಮ್ಮಣ್ಣಿ ಅವರು ರಾಜಪ್ರತಿನಿಧಿಯಾಗಿ ಆಡಳಿತ ನಡೆಸ್ತಾ ಹೋಗ್ತಾರೆ. ಅವರಿಗೆ ಆಡಳಿತದಲ್ಲಿ ದಿವಾನರು ಮತ್ತು ಅವರ ಸಲಹಾ ಸಮಿತಿ ಸದಸ್ಯರು ಏನು ಮಾಡ್ತಾ ಇರ್ತಾರೆ, ಸಹಾಯವನ್ನು ಮಾಡ್ತಾ ಇರ್ತಾರೆ. ಯಾವಾಗ ಏನೋ ಕೆಂಪು ನಂಜಮ್ಮಣ್ಣಿಯವರು ರಾಜ ಪ್ರತಿನಿಧಿಯಾಗಿ ಆಡಳಿತ ನಡೆಸುವಂಥ ಸಂದರ್ಭದೊಳಗೆ ಏನು ಅವರಿಗೆ ಆಡಳಿತದಲ್ಲಿ ದಿವಾನರು ಆಗಿರ್ಬೋದು, ಜೊತೆ ಸಲಹಾ ಸಮಿತಿ ಏನು ಮಾಡ್ತಾ ಹೋಗ್ತಾರೆ ಸಹಾಯವನ್ನು ನೀಡ್ತಾ ಇರ್ತಾರೆ. ಇದರಿಂದ ಏನಾಗ್ತೈತಿ, ಅಭಿವೃದ್ಧಿಯ ಕಾರ್ಯವೇನಾಗ್ತೈತಿ ಹೆಚ್ಚುತ್ತಾ ಹೋಗ್ತೈತಿ. ಜೊತೆಗೆ ಏನದು 1881ರಲ್ಲಿ ಚಿನ್ನದ ಗಣಿಯನ್ನು ತರ್ತಾ ಹೋಗ್ತೇವೆ. ಯಾವಾಗ 1881 ಯಾರು ರಂಗಚಾರ್ಲು ಅವರ ದಿವಾನರ ಅವಧಿಯೊಳಗೆ ಏನು ಮಾಡ್ತಾ ಹೋಗ್ತಾರೆ, ಚಿನ್ನದ ಒಂದು ಗಣಿ ಸುಧಾರಣೆಯನ್ನು ಮಾಡ್ತಾ ಹೋಗ್ತೀವಿ. ಕಾಲೇಜುಗಳ ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ಮಾರಿ ಕಣಿವೆ ಜಲಾಶಯವನ್ನು ನೋಡ್ತಾ ಹೋಗ್ತೇವೆ. ರೈಲು ಮಾರ್ಗ, ಆಸ್ಪತ್ರೆ ಸ್ಥಾಪನೆ, ಕಾವೇರಿ ಜಲಪಾತವನ್ನು ಉಪಯೋಗಿಸಿಕೊಂಡು ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವ ಕಾರ್ಯಗಳು ಆರಂಭವಾದವು. ಶಿವನ ಸಮುದ್ರದಲ್ಲಿ ಯಾವಾಗ 1902 ಜಲ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಈ ವಿದ್ಯುತ್ ಕೇಂದ್ರದಿಂದ ಕೋಲಾರದ ಚಿನ್ನದ ಗಣಿಗೂ ಮತ್ತು ಬೆಂಗಳೂರು ವಿದ್ಯುತ್ ಸರಬರಾಜು ಮಾಡಿಕೊಡಲಾಯಿತು. ಭಾರತದಲ್ಲಿ ವಿದ್ಯುತ್ ಪಡೆದ ನಗರಗಳಲ್ಲಿ ಬೆಂಗಳೂರು ಮೊದಲನೆಯ ನಗರ ಅಂತ ಕಾಣ್ತಾ ಹೋಗ್ತೀವಿ ಎಲ್ಲಿ ಭಾರತದೊಳಗೆ. ಈ ಒಂದು ನಾಲ್ವಡಿ ಕೃಷ್ಣರಾಜರ ಈ ಒಂದು ಅಧಿಕಾರದೊಳಗೆ ಏನಾಗ್ತೈತಿ, ಯಾರ ತಾಯಿಯವರ ರಾಜ ಪ್ರತಿನಿಧಿಯಾಗಿ ಕೆಂಪು ನಂಜಮ್ಮಣ್ಣಿಯವರ ಕಾಲದೊಳಗೆ ಏನೆಲ್ಲ ಅವು ಅಂಶ ಕಾಣ್ತಾವಪ್ಪ ಅಂದ್ರೆ, ಒಂದನೇದು ಚಿನ್ನದ ಗಣಿಯನ್ನು ಸುಧಾರಣೆ ಮಾಡ್ತಾ ಹೋಗ್ತಾರೆ, ಕಾಲೇಜು ಸ್ಥಾಪನೆ ಮಾಡ್ತಾ ಹೋಗ್ತಾರೆ, ಮಾರಿ ಕಣಿವೆ ಜಲಾಶಯವನ್ನು ನಿರ್ಮಾಣವನ್ನು ಮಾಡ್ತಾ ಹೋಗ್ತಾರೆ, ರೈಲು ಮಾರ್ಗ, ಆಸ್ಪತ್ರೆ, ಕಾವೇರಿ ಜಲಪಾತವನ್ನು ಉಪಯೋಗಿಸಿಕೊಂಡು ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಈ ಶಿವನ ಸಮುದ್ರದ ಜಲ ವಿದ್ಯುತ್ತನ್ನು ಉಪಯೋಗಿಸಿಕೊಂಡು ಆ ಬಂದಂಥ ವಿದ್ಯುತ್ತನ್ನು ಕೋಲಾರದ ಚಿನ್ನದ ಗಣಿ ಸಪ್ಲೈ ಮಾಡ್ತಾ ಹೋಗ್ತಾರೆ. ನಂತರದಲ್ಲಿ ಬೆಂಗಳೂರು ನಗರಕ್ಕೆ ವಿದ್ಯುತ್ ಸರಬರಾಜು ಆಗಿ ಕಳಿಸ್ತಾ ಹೋಗ್ತಾರೆ. ಹೀಗಾಗಿ ಬೆಂಗಳೂರು ನಗರವು ಭಾರತದಲ್ಲಿ ವಿದ್ಯುತ್ ಪಡೆದ ಮೊದಲ ನಗರ ಅಂತಂದು ಕರಿತಾ ಹೋಗ್ತೀವಿ. ತದನಂತರದಲ್ಲಿ 1902ರಲ್ಲಿ ಕೃಷ್ಣರಾಜ ಒಡೆಯರು ಏನು ಮಾಡ್ತಾ ಹೋಗ್ತಾರೆ, ಅಧಿಕಾರವನ್ನು ವಹಿಸ್ಕೊಳ್ತಾ ಹೋಗ್ತಾರೆ. ಅದಕ್ಕಿಂತ ಪೂರ್ವದೊಳಗೆ ಯಾರ ಅಧಿಕಾರವನ್ನು ಏನು ನಿಭಾಯಿಸ್ತಿದ್ರಪ್ಪ ಅಂದ್ರೆ ಕೆಂಪು ನಂಜಮ್ಮಣ್ಣಿಯವರು ಅಧಿಕಾರವನ್ನು ನಿರ್ವಹಣೆಯನ್ನು ಮಾಡ್ತಾಯಿದ್ರು. ಏನು 1902ರಲ್ಲಿ ಕೃಷ್ಣರಾಜರು ಅಧಿಕಾರಕ್ಕೆ ಬರ್ತಾ ಹೋಗ್ತಾರೆ. ಇದೇ ಒಂದು ಅವಧಿಯೊಳಗೆ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರವು ಏನಾಗ್ತದೆ ಪ್ರಾರಂಭ ಆಗ್ತದೆ. ಇವರು PN ಕೃಷ್ಣಮೂರ್ತಿ, VP ಮಾಧವರಾಯರು, ಸರ್ ವಿಶ್ವೇಶ್ವರಯ್ಯನವರು, ಕಾಂತರಾಜ ಅರಸ್, ಸರ್ ಆಲ್ಬಿಯನ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್ ಮುಂತಾದ ಪ್ರಖ್ಯಾತ ದಿವಾನರುಗಳ ಸೇವೆಯನ್ನು ಪಡೆದ ಅದೃಷ್ಟಶಾಲಿಗಳು. ಯಾಕಪ್ಪ ಅಂದ್ರೆ ಹಿಂದೆ ಉಳಿದಂಥ ಒಡೆಯರು ನೋಡ್ತಾ ಹೋಗ್ತಾವಲ್ಲ, ಕೇವಲ ಒಬ್ಬರು ಇಬ್ಬರು ಒಂದು ದಿವಾನರ ಅವಧಿಯೊಳಗೆ ಆಡಳಿತವನ್ನು ಮಾಡ್ತಾಯಿದ್ರು. ಆದರೆ ನಾಲ್ವಡಿ ಕೃಷ್ಣರಾಜರು ಒಡೆಯರಾದಂಥ ಏನು ಅಧಿಕಾರ ಸ್ವೀಕರಿಸಿದಂಥ ಸಂದರ್ಭದೊಳಗೆ ಅನೇಕ ದಿವಾನರುಗಳ ಏನು ಸೇವೆಯನ್ನು ಈ ಪಡೆದಂಥ ಅದೃಷ್ಟಶಾಲಿಗಳಂತ ಕರ್ತಾರೆ. ಯಾರ್ಯಾರಂತ ನೋಡೋಣ,
P.N. ಕೃಷ್ಣಮೂರ್ತಿ, V.P. ಮಾಧವರಾಯರು, ಸರ್ ವಿಶ್ವೇಶ್ವರಯ್ಯನವರು, ಕಾಂತರಾಜ್ ಅರಸ್, ಸರ್ ಅಲ್ಬಿಯನ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್ ಮುಂತಾದ ದಿವಾನರುಗಳ ಸೇವೆಯನ್ನು ಪಡೆದಂಥ ಅದೃಷ್ಟಶಾಲಿಗಳು ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗ್ತಾ ಹೋಗ್ತಾರೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಏನು ಈ ಕೃಷ್ಣರಾಜ ಒಡೆಯರು ಪ್ರಜೆಗಳಲ್ಲಿ ವಿದ್ಯಾಭ್ಯಾಸ ವ್ಯಾಪಕವಾಗಿ ಹರಡಬೇಕಂತಂದು ಆ ಒಂದು ವಿಷಯದಲ್ಲಿ ತುಂಬ ಆಸಕ್ತರಾಗಿರ್ತಾರೆ. ಹಾಗೆ ಪ್ರಾಥಮಿಕ ಶಿಕ್ಷಣದ ಒಂದು ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿಯೂ ಶಿಕ್ಷಣದ ಶುಲ್ಕವನ್ನು ರದ್ದು ಮಾಡಿಬಿಡ್ತಾರೆ. ಅಂತ ಅವ್ರದ್ದೊಂದು ಉದ್ದೇಶ ಏನಪ್ಪ ಅಂದ್ರೆ ಪ್ರಜೆಗಳಲ್ಲಿ ವಿದ್ಯಾಭ್ಯಾಸ ವ್ಯಾಪಕವಾಗಿ ಹರಡಬೇಕಂತ ಒಂದು ಉದ್ದೇಶ ಇರೋದ್ರಿಂದ ಹಾಗಾಗಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣದ ಒಂದು ಏನು ಶುಲ್ಕ ಇರ್ತೈತಲ್ಲ ಫೀಸ್, ಅದನ್ನೇನು ಮಾಡ್ತಾ ಹೋಗ್ತಾರೆ, ರದ್ದು ಮಾಡ್ತಾ ಹೋಗ್ತಾರೆ. ಹೆಣ್ಣು ಮಕ್ಕಳದ ಒಂದು ವಿದ್ಯಾಭ್ಯಾಸದ ಏಳಿಗೆಗಾಗಿ ಒಂದು ನೆರವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾವಾಗ ಈ ಒಂದು ಕೃಷ್ಣರಾಜ ಒಡೆಯರ ಅವಧಿಯೊಳಗೆ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿಯನ್ನು ಜಾರಿಗೆ ತರಲಿತ್ತು. ನೋಡಿರಿ ಎಷ್ಟು ಅತ್ಯುತ್ತಮವಾದಂಥ ಅವಕಾಶಗಳು. ಒಂದನೇದು ಪ್ರಾಥಮಿಕ ಶಾಲೆಗಳ ಶಿಕ್ಷಣದ ಶುಲ್ಕವನ್ನು ರದ್ದು ಮಾಡ್ತಾ ಹೋಗ್ತಾರೆ. ತದನಂತರದಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾರು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಅವರಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಪದ್ಧತಿಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ತದನಂತರದಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 1905ರಲ್ಲಿ ಟಾಟಾರವರ ಬೆಂಬಲದಿಂದ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಬೆಂಗಳೂರಿನೊಳಗೆ ಯಾರನ್ನ ಬೆಂಬಲದಿಂದ, ಟಾಟಾರವರ ಬೆಂಬಲದಿಂದ 1905ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಏನು ಮಾಡ್ತಾ ಹೋಗ್ತಾರೆ, ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ನೀರಾವರಿ ಸೌಲಭ್ಯಗಳನ್ನು ಒದಗಿಸಲು ವಿಶೇಷವಾಗಿ ಗಮನವನ್ನು ಕೊಡ್ತಾ ಹೋಗ್ತಾರೆ. ಯಾವ ಕಾರ್ಖಾನೆಗಳಂತ ನೋಡೋದಾರ, ಬೆಳಗೋಳದ ಹತ್ತಿರ ಕಾವೇರಿ ನದಿಗೆ ಒಂದು ಅಣೆಕಟ್ಟನ್ನು ಕಟ್ತಾ ಹೋಗ್ತಾರೆ. ಎಲ್ಲಿ? ಬೆಳಗೋಳದ ಹತ್ತಿರ ಒಂದು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ತಾ ಹೋಗ್ತಾರೆ. ಹೊಸ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅವುಗಳಲ್ಲಿ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ. ನೋಡಿರಿ, ಭದ್ರಾವತಿಯೊಳಗೆ 3 ಕಾರ್ಖಾನೆ: ಕಾಗದ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ಮಂಡ್ಯದ ಸಕ್ಕರೆ ಕಾರ್ಖಾನೆ, ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆ, ಬೆಳಗೋಳದ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆ. ನೋಡಿರಿ, ಇದು GPSR ಒಳಗೆ ಏನದ 3 ಮಾರ್ಕ್ಸಿನ ಕ್ವಶನ್ ಅಂತ ಬರ್ತಾವಲ್ಲ, ಆದರೆ ಕೇಳಿದ್ರು. ಮೈಸೂರಿನ ಒಡೆಯರ ಮೈಸೂರಿನಲ್ಲಿ ಪ್ರಾರಂಭಿಸಿದ ಪ್ರಮುಖ ಕಾರ್ಖಾನೆಗಳು ಯಾವ್ಯಾವು ಅಂತ ಕೇಳಿದ್ರು. ಇವನ್ನೆಲ್ಲ ಬರೀಬೇಕು. ಯಾವ್ಯಾವು? ಭದ್ರಾವತಿಯೊಳಗೆ 3 ಅದಾವ್ರಿ. ಯಾವ್ಯಾವು? ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, 2ನೇ ಸಿಮೆಂಟ್ ಕಾರ್ಖಾನೆ, ಇನ್ನೊಂದು ಯಾವುದು ಕಾಗದ ಕಾರ್ಖಾನೆ. ಮಂಡ್ಯದ ಫೇಮಸ್ ಇದು ಕಬ್ಬಿಗೆ, ಅಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ನೋಡ್ತಾ ಹೋಗ್ತೀವಿ. ಮೈಸೂರಿನೊಳಗೆ ಶ್ರೀಗಂಧದ ಎಣ್ಣೆ ಕಾರ್ಖಾನೆ ತರ್ತಾರೆ. ಬೆಂಗಳೂರಿನೊಳಗೆ ಸಾಬೂನು ಕಾರ್ಖಾನೆ ತರ್ತಾ ಹೋಗ್ತಾರೆ. ಬೆಳಗೋಳದೊಳಗೆ ಕೃತಕ ಗೊಬ್ಬರಗಳ ಕಾರ್ಖಾನೆ ಮತ್ತು ರಾಸಾಯನಿಕ ವಸ್ತುಗಳ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಪ್ರಮುಖ ಕೈಗಾರಿಕೆಗಳು ಆಗ್ತಾ ಹೋಗ್ತವೆ. ಮುಂದೆ ನ್ಯಾಯ ವಿಧಾಯಕ ಸಭೆಯನ್ನು ರಚನೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ರಾಜ್ಯಾಂಗದ ಬದಲಾವಣೆಯಲ್ಲಿ ಇದೊಂದು ದೊಡ್ಡ ಹೆಜ್ಜೆ ಆಗ್ತೈತಿ. ಅಂದ್ರೆ ನ್ಯಾಯ ವಿಧಾಯಕ ಸಭೆಯನ್ನು ರಚನೆ ಮಾಡ್ತಾ ಹೋಗ್ತಾರೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಕೃಷ್ಣರಾಜ ಒಡೆಯರು ಅತ್ಯಂತ ಸರಳರು, ಸಾತ್ವಿಕ ಸ್ವಭಾವದಾರರಾಗಿರ್ತಾರೆ, ಸಮರ್ಥ ಆಡಳಿತಗಾರರಾಗಿರ್ತಾರೆ ಮತ್ತು ವಿದ್ಯಾಪಕ್ಷಪಾತಿಗಳಿಂದ ಓದಿದಂಥ ಸಮರ್ಥ ಓದಿದವರಾಗಿರ್ತಾರೆ. ಹಾಗಾಗಿ ಅವರಿಗೆ ಮುಖ್ಯವಾಗಿ ಲಲಿತ ಕಲೆಗಳಲ್ಲಿ ತುಂಬ ಅಭಿರುಚಿ. ಸಂಗೀತ ವಿದ್ವಾಂಸರುಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಾರೆ. ಪ್ರಸಿದ್ಧ ವಿದ್ವಾಂಸರುಗಳಾದಂಥ ಶ್ಯಾಮಶಾಸ್ತ್ರಿ, ಎಂ ಹಿರಿಯಣ್ಣ, ವೀಣೆ ಶೇಷಣ್ಣ, ಸಾಂಬಯ್ಯ, ಬಿಡಾರಂ ಕೃಷ್ಣಪ್ಪ, ಮುತ್ತಯ್ಯ ಭಾಗವತರ್, ವಾಸುದೇವಾಚಾರ್ಯ, ಟಿ ಚೌಡಯ್ಯ ಮುಂತಾದವರು ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರೋತ್ಸಾಹವನ್ನು ಪಡಿತಾ ಹೋಗ್ತಾರೆ. ಅವರ ಆಡಳಿತದಿಂದಾಗಿ ಮೈಸೂರು ಏನಾಗ್ತೈತಪ್ಪ ಅಂದ್ರೆ ಮಾದರಿ ರಾಜ್ಯ ಎಂಬ ಹೆಸರನ್ನು ಪಡಿತಾ ಹೋಗ್ತೈತಿ. ಹಾಗಾಗಿ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಏನೋ ಕಾಲದೊಳಗೆ ಒಂದು ಏನು ಅನೇಕ ಕಾರ್ಯಕ್ರಮಗಳು, ಅನೇಕ ಸುಧಾರಣೆಗಳನ್ನು ತಂತಾ ಹೋಗ್ತಾರೆ. ಹಾಗಾಗಿ ಅದು ಒಂದು
ಬೇರೆ ಒಂದು ರಾಜ್ಯಗಳಿಗೆ ಮಾದರಿ ರಾಜ್ಯ ಆಗಿ ಪರಿವರ್ತನೆ ಆಗ್ತೈತಿ. ಯಾರ ಅವಧಿಯೊಳಗೆ? ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯೊಳಗೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜರ ಒಂದು ಏನು ನೋಡಿ, ಒಂದು ಅಭಿವೃದ್ಧಿಯನ್ನು ನೋಡಿ ಅವ್ರನ್ನ ಏನಂತ ಕರಿತಾರಪ್ಪ ಅಂದ್ರೆ ರಾಜಶ್ರೀ ಅಂತಂದು ಕರಿತಾ ಹೋಗ್ತಾರೆ. ಪ್ರಶ್ನೆ ಆಗ್ಬೋದು, ಯಾವ ಒಡೆಯರನ್ನು ರಾಜಶ್ರೀ ಅಂತಂದು ಕರಿತಾ ಹೋಗ್ತಾರೆ? ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಮಹಾತ್ಮ ಗಾಂಧೀಜಿಯವರು ರಾಜಶ್ರೀ ಅಂತಂದು ಕರಿತಾ ಹೋಗ್ತಾರೆ. ಇದು ಪ್ರಮುಖವಾದದ್ದು. ಇದಿಷ್ಟೇನಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಮಾಹಿತಿ ಆಗ್ತೈತಿ. ಏನಪ್ಪ ಅಂದ್ರೆ ಈ ಒಂದು ತರಗತಿಯ ಪ್ರಮುಖ ಅಂಶಗಳು ಅಂದರೆ ಏನಪ್ಪ ಅಂದ್ರೆ 1894ರಿಂದ 1902 ಅವಧಿಯೊಳಗೆ ಯಾರು ಏನು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಪ್ರಾಪ್ತರಾಗಿದ್ದಂಥ ಸಂದರ್ಭದಲ್ಲಿ ಕೆಂಪು ನಂಜಮ್ಮಣ್ಣಿಯವರು ಏನು ಮಾಡಿರ್ತಾರಪ್ಪ ಅಂದ್ರೆ ರಾಜಪ್ರತಿನಿಧಿಯಾಗಿ ಆಡಳಿತವನ್ನು ಮಾಡ್ತಾ ಹೋಗ್ತಾರೆ. ಅವರ ಒಂದು ಕಾಲಾವಧಿಯೊಳಗೆ ಚಿನ್ನದ ಗಣಿ ಸುಧಾರಣೆಯನ್ನು ಕಾಣ್ತಾ ಹೋಗ್ತೀವಿ, ಕಾಲೇಜು ಸ್ಥಾಪನೆ ಕಾಣ್ತೀವಿ, ಮಾರು ಕಣಿವೆ ಜಲಾಶಯ ನಿರ್ಮಾಣ, ರೈಲು ಮಾರ್ಗ, ಆಸ್ಪತ್ರೆ, ಕಾವೇರಿ ಜಲಪಾತದಲ್ಲಿ ಕಾವೇರಿ ಜಲಪಾತ ಉಪಯೋಗಿಸ್ಕೊಂಡು ಏನು ಮಾಡ್ತಾ ಹೋಗ್ತಾರೆ, ಇದನ್ನು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಆ ಒಂದು ವಿದ್ಯುತ್ ಕೇಂದ್ರದಿಂದ ಕೋಲಾರದ ಚಿನ್ನದ ಗಣಿಗೆ ಸಪ್ಲೈ ಮಾಡ್ತಾ ಹೋಗ್ತಾರೆ, ಬೆಂಗಳೂರು ನಗರಕ್ಕೆ ವಿದ್ಯುತ್ ಸರಬರಾಜು ಮಾಡ್ತಾ ಹೋಗ್ತಾರೆ. ಇವೆಷ್ಟು ಅವರ ಒಂದು ಕಾಲಾವಧಿಯೊಳಗೆ ನೋಡ್ತಾರೆ. ಯಾವಾಗ 1902 ಅವಧಿಯೊಳಗೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಏನು ಮಾಡ್ತಾ ಹೋಗ್ತಾರೆ, ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾರೆ. ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ದಿವಾನರುಗಳ ಸೇವೆಯನ್ನು ಪಡೆದಂಥ ಅದೃಷ್ಟಶಾಲಿಗಳು ಯಾರಪ್ಪ ಅಂದ್ರೆ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗ್ತಾರೆ. ಯಾಕಪ್ಪ ಅಂದ್ರೆ ಪ್ರಮುಖವಾಗಿ ಯಾರು P.N. ಕೃಷ್ಣಮೂರ್ತಿ ಆಗಿರ್ಬೋದು, V.P. ಮಾಧವರಾಯರು, ವಿಶ್ವೇಶ್ವರಯ್ಯನವರು, ಕಾಂತರಾಜ್ ಅರಸ್, ಸರ್ ಅಲ್ಬಿಯನ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್ ಇನ್ನು ಮುಂತಾದ ದಿವಾನರ ಒಂದು ಸೇವೆಯನ್ನು ಪಡೆದಂಥ ಅದೃಷ್ಟಶಾಲಿ ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗ್ತಾ ಹೋಗ್ತಾರೆ. ಹಾಗಾಗಿ ಇವ್ರದ್ದೊಂದು ಉದ್ದೇಶ ಇತ್ತು, ನನ್ನ ಒಂದು ಆಸ್ಥಾನದೊಳಗೆ ನನ್ನ ಒಂದು ಸಾಮ್ರಾಜ್ಯದಲ್ಲಿರುವಂಥ ಎಲ್ಲ ಪ್ರಜೆಗಳು ವಿದ್ಯಾವಂತರಾಗಬೇಕು ಅನ್ನೋ ಕಾರಣದಿಂದ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣದ ಒಂದು ಶುಲ್ಕವನ್ನು ರದ್ದು ಮಾಡ್ತಾ ಹೋಗ್ತಾರೆ. ಜೊತೆಗೆ ಹೆಣ್ಣುಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ನೆರವನ್ನು ಕೊಡ್ತಾ ಹೋಗ್ತಾರೆ. ಮೈಸೂರಿನಲ್ಲಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. 1905ರಲ್ಲಿ ಟಾಟಾರವರ ಬೆಂಬಲದಿಂದ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಬೆಳಗೋಳದ ಹತ್ತಿರ ಒಂದು ಕಾವೇರಿ ನದಿಗೆ ಅಣೆಕಟ್ಟನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಹೊಸ ರೈಲು ಮಾರ್ಗಗಳನ್ನು ಹಾಕ್ತಾ ಹೋಗ್ತಾರೆ. ಪ್ರಮುಖವಾಗಿ ಅನೇಕ ಅಣೆಕಟ್ಟುಗಳು ಪ್ರಮುಖ ಕೈಗಾರಿಕೆಗಳು ಇವರ ಅವಧಿಯೊಳಗೆ ನೋಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಆ ಭದ್ರಾವತಿಯೊಳಗೆ ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ನೋಡ್ತಾ ಹೋಗ್ತೀವಿ. ಮಂಡ್ಯದೊಳಗೆ ಸಕ್ಕರೆ ಕಾರ್ಖಾನೆ ನೋಡ್ತಾ ಹೋಗ್ತೀವಿ. ಮೈಸೂರಿನೊಳಗೆ ಗಂಧದ ಎಣ್ಣೆ ಕಾರ್ಖಾನೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಬೆಳಗೊಳದೊಳಗೆ ರಾಸಾಯನಿಕ ಗೊಬ್ಬರ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆಯನ್ನು ನೋಡ್ತಾ ಹೋಗ್ತೀವಿ. ಇನ್ನೊಂದು ಯಾವುದು ಬೆಂಗಳೂರಿನೊಳಗೆ ಸಾಬೂನು ಕಾರ್ಖಾನೆಯನ್ನು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ರಾಜಕೀಯ ಸಂದರ್ಭದಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಏನು ಮಾಡ್ತಾ ಹೋಗ್ತಾರೆ, ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಹೀಗಾಗಿ ಏನು ಮಾಡ್ತಾ ಹೋಗ್ತಾರೆ, ಮೈಸೂರಿನ ಒಡೆಯರೊಳಗೆ ಸಮರ್ಥ ಆಡಳಿತಗಾರರು ಆಗ್ತಾ ಹೋಗ್ತಾರೆ. ಇಷ್ಟೆಲ್ಲ ಅಭಿವೃದ್ಧಿಯನ್ನು ಕಂಡ ನಂತರ ಆ ಮೈಸೂರು ಸಂಸ್ಥಾನವನ್ನು ಮಾದರಿ ರಾಜ್ಯ ಅಂತಂದು ಕರಿತಾ ಹೋಗ್ತಾರೆ. ಕೊನೆಗೆ ಮಹಾತ್ಮ ಗಾಂಧೀಜಿಯವರ ಇವರ ಒಂದು ಏಳಿಗೆಯನ್ನು ಕಂಡು ನಾಲ್ವಡಿ ಕೃಷ್ಣರಾಜ ಒಡೆಯರ್ನೇ ಅಂತ ಕರಿತಾಪ್ಪ ಅಂದ್ರೆ ರಾಜಶ್ರೀ ಅಂತಂದು ಕರಿತಾ ಹೋಗ್ತಾರೆ. ಇದಿಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಎನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.